ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗನ್ನು ಹಾಕ್ತಾಯಿದ್ದೀನಿ, ಈವ್ನಿಂಗ್ ಮಿನಿ ವ್ಲಾಗು. ಸೊ ಲಂಚ್ದು ನಾನು ಅಪ್ಡೇಟ್ ಮಾಡಿರಲಿಲ್ಲ ಟ್ಯೂಸ್ಡೇ, ಯಾಕಂತೇಳಿದ್ರೆ ಸಾಂಬಾರಿತ್ತು ಆಲ್ರೆಡಿ. ಸೊ ಅದಕ್ಕೆ ನಾವು ರೈಸ್ ಮಾಡ್ಕೊಂಡಿದ್ವಿ. ಸೊ ಮಧ್ಯಾಹ್ನನೇ ಸಾಂಬಾರು ಮಾಡಿಲ್ಲ ಅಂದರೆ ಸಂಜೆ ಏನಾದರೂ ಮಾಡ್ತೀವಿ, ಏನಾದರೂ ಚಪಾತಿ, ಮೊಟ್ಟೆ ಪಲ್ಯ ಅಥವಾ ಪನ್ನೀರ್ದು ಏನಾದರೂ ರೆಸಿಪಿ ಮಾಡೋಣ ಅಂಥೇಳಿ ಪನ್ನೀರ್ ತರಿಸ್ಕೊಂಡಿದ್ದೆ. ಇವಾಗ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈರುಳ್ಳಿನ ಬಿಡಿಸ್ಕೊತಾ ಇದ್ದೀನಿ. ಸೊ ಬಟರ್ ಪನ್ನೀರ್ ಮಸಾಲ ಮಾಡೋಣ ಅಂತ. ಆ್ಯಸ್ ಯೂಶ್ವಲ್ ಪನ್ನೀರ್ ಗ್ರೇವಿ ಥರದ್ದು ಚೆನ್ನಾಗಿರುತ್ತೆ ಇದು ರೆಸಿಪಿ ಮಾಡೋದ್ರಿಂದ. ಸೊ ಇದಕ್ಕೆ ಕ್ಯಾಶ್ಯೂ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಗೀ ಹಾಕ್ಬೋದು ಬೇಕು ಅಂತೇಳಿದರೆ, ಬಟ್ ನಾನು ಗೀ ಹಾಕಲಿಲ್ಲ, ನಾನು ಮರ್ತುಬಿಟ್ಟೆ, ಆಯಿಲೇ ಹಾಕಿಬಿಟ್ಟೆ. ಬಟರ್ ಹಾಕ್ಬೋದು ಅಥವಾ ಗೀ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಈವ್ನಿಂಗ್ ಆಗಿರೋದ್ರಿಂದ ನಿಶು ಆ್ಯಸ್ ಯೂಶ್ವಲ್ ನಾವು ಸೀರಿಯಲ್ ನೋಡೋ ಟೈಮ್ ಇದು. ನಾನು ನೋಡ್ತಾ ಇದ್ದೆ, ಆದರೆ ಹುಡುಗರೆಲ್ಲ ಬಂದಿದ್ದರು ಅನಿಸುತ್ತೆ, ಕೆಳಗಡೆ ಮನೆಯವರೆಲ್ಲ ಆಟಾಡೋದಕ್ಕೆ. ತುಂಬ ಸೌಂಡ್ ಆಗ್ತಿತ್ತು ಅಂತೇಳಿ ಅತ್ಲಾಗೆ ಅಡುಗೆ ಮಾಡೋದಕ್ಕೆ ಬಂದೆ. ನಾನು ಅಡುಗೆ ಮನೆಗೆ ಬರೋದು ನಾನು ಯೂಶ್ವಲಿ ಈವ್ನಿಂಗ್ ಟೈಮು 7:30 ಇಲ್ಲ 7:45 ಅಥವಾ 8 o'clock ಒಂದೊಂದ್ಸಲಿ. ಸೊ ಹುಡುಗರಿಗೆ ಅನ್ನ ಎಲ್ಲ ಇಡಬೇಕು ಅಂತೇಳಿದ್ರೆ ಇನ್ನೊಂದು ಸ್ವಲ್ಪ ಬೇಗನೆ ಬಂದಿರ್ತೀನಿ. ಅಲ್ಲಿ ನೋಡಿ ಶಿವಾನಿ ಎಲ್ಲ ಓಡಾಡ್ತಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ ಆ ಕಡೆ. ಸೊ ಈರುಳ್ಳಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಆದರೆ ದೊಡ್ಡ ದೊಡ್ಡದು ಈರುಳ್ಳಿ. ಸೊ ಮೀಡಿಯಮ್ ಸೈಜ್ ಆದರೆ 3 ಈರುಳ್ಳಿ ತೊಗೋಬೇಕಾಗತ್ತೆ. ಇದನ್ನು ಹೀಗೆ ಮೀಡಿಯಮ್ ಸೈಜಾಗಿ ಮಧ್ಯದಲ್ಲಿ ಕಟ್ ಮಾಡಿ ಹೀಗೆ ಕಟ್ ಮಾಡ್ತಾಯಿದ್ದೀನಿ. ಕ್ಯಾಶ್ಯೂ ಬಂದು ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಅದು ಸ್ವೀಟ್ ಆಗುತ್ತೆ, ಆಮೇಲೆ ಚೆನ್ನಾಗಾಗುತ್ತೆ ಕ್ಯಾಶ್ಯೂ ಹಾಕೋದ್ರಿಂದ. ಸೊ ಟೊಮ್ಯಾಟೊ ನಾನು 2 ತೊಗೊಂಡಿದ್ದೀನಿ. ಈ ರೆಸಿಪಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಗೋಡಂಬಿ ಹಾಗೂ ಹಸಿಮೆಣ್ಸಿನ್ಕಾಯಿ 1, ಒಣಮೆಣ್ಸಿನ್ಕಾಯಿ 1, ಚಕ್ಕೆ, ಲವಂಗ ಇದನ್ನೆಲ್ಲ ಹುರ್ಕೊಬೇಕಾಗತ್ತೆ. ಆಮೇಲೆ ಹುರ್ಕೊಂಡು ರುಬ್ಬಿ ಆಮೇಲೆ ಅದಕ್ಕೆ ಮಸಾಲೆ ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಎಲ್ಲ ಹಾಕಬೇಕು. ಪನ್ನೀರು ತುರಿದ್ಬಿಟ್ಟು ಹಾಕ್ಬೋದು, ಇಲ್ಲ ಕಟ್ ಮಾಡೋ ಹಾಕ್ಬೋದು, ಚೆನ್ನಾಗಾಗುತ್ತೆ. ಫಸ್ಟು ಪನ್ನೀರ್ ಏನಾಗಿತ್ತು ಅಂದರೆ ಅವರು ಫ್ರೀಝರಲ್ಲಿ ಇಟ್ಟಿದ್ರು. ಸೊ ಐಸ್ ಕ್ರೀಮ್ ಫ್ರೀಝರ್ ಇರುತ್ತೆ ಅಂಗಡೀಲಿ, ಅದರಲ್ಲಿ ಇಟ್ಟಿದ್ರು. ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು ಪನ್ನೀರು. ಅದನ್ನು ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಬಿಸಿ ಮಾಡಿದೆ. ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ರೆಕಾರ್ಡ್ ಮಾಡಲಿಲ್ಲ. ಪನ್ನೀರ್ ತುಂಬ ಗಟ್ಟಿಯಾಗಿದೆ, ಅದೊಂದು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಬಿಸಿ ಮಾಡಿ ಆಮೇಲೆ ಬೇಕಿದ್ದರೆ ಕಟ್ ಮಾಡ್ಬೋದು. ಅದೊಂದು ಸ್ವಲ್ಪ ಮೆಲ್ಟ್ ಆಗೋ ಥರನೇ ಸ್ವಲ್ಪ ಜಾಸ್ತಿನೇ ಬಿಸಿಯಾಗಿತ್ತು. ಸೊ ಅದರಿಂದ ಇನ್ನೊಂದ್ಸಲಿ ಸ್ವಲ್ಪ ಫ್ರೀಝರಲ್ಲಿಟ್ಟೆ ನಾನು. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಫಸ್ಟು ಏನೇ ಅಡುಗೆ ಮಾಡಬೇಕು ಅಂದರೂ ಎಲ್ಲ ಫಸ್ಟು ನಾನು ಕಟ್ ಮಾಡಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ತಟ್ಟೆಯಲ್ಲಿ. ಸೊ ಆಮೇಲೆ ನಾನು ಸ್ಟಾರ್ಟ್ ಮಾಡೋದು. ಕೆಲವರು ಅಡುಗೆ ಮಾಡ್ತಾನೆ ಕಟ್ ಮಾಡ್ಕೊತಾರೆ, ಆದರೆ ನಾನು ಆ ರೀತಿ ಅಲ್ಲ. ಫಸ್ಟೇ ನಾನು ಏನೇನು ಬೇಕು ಅಂತ ಎಲ್ಲ ಐಟಮ್ಸ್ನೂ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನಾನು ವ್ಲಾಗ್ ಮಾಡೋಕ್ಕಿಂತ ಮುಂಚೆಯಿಂದನೂ ಹಾಗೆ. ಇವಾಗ ವಿಡಿಯೋ ಮಾಡಾಕಬೇಕು ಅಂತ ಹೇಳಿ ನಾನು ಕಟ್ ಮಾಡಿ ಎಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊತಾ ಇಲ್ಲ. ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಎಲ್ಲ ಕಟ್ ಮಾಡಿ ನಾನು ಜೋಡಿಸಿಟ್ಕೊತಾ ಇದ್ದೆ ತಟ್ಟೆಯಲ್ಲಿ. ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ, ಈರುಳ್ಳಿ, ಟೊಮೆಟೊ, ಗೋಡಂಬಿ, ಬೆಳ್ಳುಳ್ಳಿ ಎಲ್ಲ. ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಬೇಡ ಅಂದರೆ ಅದು ಈ ಗ್ರೇವಿಲಿ ಸ್ವಲ್ಪ ಸ್ವೀಟ್ ಥರ ಇದ್ರೇ ಚೆನ್ನಾಗಿರುತ್ತೆ. ಏನಾದರೂ ಬೇಡ ಸ್ವಲ್ಪ ಅಂತಂದರೆ ಖಾರವಾಗೇ ಇರಬೇಕು ನಮಗೆ ಅಂತಂದರೆ ನೀವು ಕ್ಯಾಶ್ಯೂನ ಕಮ್ಮಿ ಹಾಕ್ಕೊಬೋದು, ಗೋಡಂಬಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ನಾವು ಪನ್ನೀರ್ 1 ಸ್ಲೈಸ್ ಇಷ್ಟು ಸಾಕು ಅಂಥೇಳಿ ಒನ್ ಟೈಮಿಗಲ್ವಾ. ಸೊ ನಮ್ಮ ಮನೇಲಿ ಇಷ್ಟು ಸಾಕು ಪನ್ನೀರು ಅಂತೇಳಿ ಇಷ್ಟು ತರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಕ್ಯೂಬು ಹಾಕ್ಕೊಬೋದು. ಸೊ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ ನಾನು. ಸೊ ಇದನ್ನು ಕಟ್ ಮಾಡಿ ಪನ್ನೀರನ್ನ ಕೂಡ ನಾನು ಹುರ್ಕೋತಾ ಇದ್ದೀನಲ್ಲ, ಈರುಳ್ಳಿ, ಟೊಮೆಟೊ ಎಲ್ಲ ಅದೆಲ್ಲ ರುಬ್ಬಕ್ಕೆ ಹಾಕಿದ್ಮೇಲೆ ಇದು ಪನ್ನೀರನ್ನ ಕೂಡ ಒಂದ್ಸಲ ಹೀಗೆ ಹುರ್ಕೋತೀನಿ ಬಾಣಲಿಲಿ. ಸೊ ಹುರ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ, ಆಮೇಲೆ ಚೆನ್ನಾಗಾಗುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಹುರ್ಕೋತೀನಿ ಪನ್ನೀರನ್ನ ಕೂಡ. ಆಮೇಲೆ ಸೊ
ಇವತ್ತು ಈ ರೆಸಿಪಿಗೆ ರೊಟ್ಟಿ ಮಾಡೋಣ ಅಂಥೇಳಿ ಲಾಸ್ಟ್ ಟೈಮು ನಾನು ಚಪಾತಿ ಮಾಡಿದ್ದೆ. ಸೊ ಈ ಸಲ ಅಮ್ಮ ರೊಟ್ಟಿ ಮಾಡೋಣ ಅಂಥೇಳಿ ಅಪ್ಪ ಹಂಗಂದ್ರು ಅಂಥೇಳಿ ರೊಟ್ಟಿ ಮಾಡ್ತಾರೆ ಅಮ್ಮ. ಆಮೇಲೆ ಸೊ ನಾನು 8:30 8 ಓ ಕ್ಲಾಕಿಂದ ಹುಡುಗರಿಗೆ ತಿನ್ಸೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀನಲ್ಲ, ಸೊ ಆವಾಗ ಅವರು ರೊಟ್ಟಿ ಹಾಕಿದ್ದಾರೆ. ನಾನು ಗ್ರೇವಿ ಮಾಡಿ ಇಟ್ಬಿಟ್ಟೆ ಅಷ್ಟೇ. ಸೊ ಅನ್ನ ಕೂಡ ಇಟ್ಟಿದ್ದೀನಿ ನಿಶುಗೆ. ಅವರಿಬ್ರಿಗೂ ಸಪ್ರೇಟಾಗಿ ಅನ್ನಕ್ಕೆ ಇಕ್ಬೇಕು, ಯಾಕಂದರೆ ನಿಶ್ವಿಕಾ ಉದ್ರುದ್ರಾಗಿ ತಿಂತಾಳೆ ರೈಸು. ಆಮೇಲೆ ಪಾಪುಗೆ ಸ್ವಲ್ಪ ತೆಳ್ಳಗೆ ಬೇಕು, ಮಸ್ತಿರೋ ಥರದ್ದು. ಆದ್ದರಿಂದ ಫಸ್ಟು ಇದನ್ನು ಕುಕ್ಕರಲ್ಲಿ ಇಟ್ಬಿಡ್ತೀನಿ, ನಮಗೆ ಮತ್ತು ನಿಶ್ವಿಕಂಗೆ ಎಲ್ಲ ಸೇರಿಸಿ. ಆಮೇಲೆ ಅದನ್ನು ಬೆಳೆದ್ಬಿಟ್ಟು ಪಾಪುಗೆ ಇಡ್ತೀನಿ. ಇಲ್ಲಾಂದರೆ ಫಸ್ಟ್ ಅವ್ನಿಗೆ ಇಟ್ಬಿಡ್ತೀನಿ. ನಾನು ಮಧ್ಯಾಹ್ನದ ಹೊತ್ತೆಲ್ಲ ಹಾಗೆ ಮಾಡೋದು. ಫಸ್ಟು ಅವನಿಗೆ ಒಂದು ಸ್ವಲ್ಪ, ಒಂದು 1/4 ಗ್ಲಾಸು ಬೇಡ, ಒಂದು ಸ್ವಲ್ಪ ಹಾಕ್ಬಿಟ್ಟು ಅಕ್ಕಿನ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಆಲೂಗೆಡ್ಡೆ ಹಾಕ್ಬಿಟ್ಟು ಬೇಯಿಸಿಡ್ತೀನಿ, ಜಾಸ್ತಿ ನೀರು ಹಾಕಿ. ಅದನ್ನು ಕೂಗಿಸಿ ಆಮೇಲೆ ಅದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ನಮಗೆಲ್ಲ ಅನ್ನಕ್ಕೆ ಇಟ್ಕೊಳ್ಳೋದು, ಕಮ್ಮಿ ನೀರು ಹಾಕ್ಬಿಟ್ಟು. ಯಾಕಂದರೆ ಉದ್ರುದ್ರಾಗಿದ್ದರೆ ಅವಳು ಸ್ವಲ್ಪ ತುಂಬಾ ಫಾಸ್ಟಾಗಿ ಅಲ್ಲದೇ ಇದ್ದರೂ ಒಂದು ಸ್ವಲ್ಪನಾದರೂ ಫಾಸ್ಟಾಗಿ ತಿಂತಾಳೆ ನಿಶ್ವಿಕಾ ಅಂತ. ಈಗ ಇದು ನೋಡಿ, ಇದೆಲ್ಲ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಬೇಕಾಗುತ್ತೆ. ಬ್ರೌನ್ ಆಗೋ ತನಕ ಹುರ್ಕೊಂಡ್ರೆ ಆಮೇಲೆ ಅದು ರುಬ್ಬಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡಿನೇ ನಾನು ಒಂದು 5 to 8 ಮಿನಿಟ್ಸ್ ಅದನ್ನು ಲೈಟ್ ಬ್ರೌನ್ ಹಾಗೆ ಕ್ರಿಸ್ಪ್ ಬ್ರೌನ್ ಆಗೋ ತನಕ ಹುರ್ಕೊಂಡಿದ್ದೀನಿ. ಆನಿಯನ್, ಟೊಮೆಟೊ, ಕ್ಯಾಶು ಹಾಗೂ ಲವಂಗ ಒಂದು 3 ತೊಗೊಂಡಿದ್ದೀನಿ. ಚಕ್ಕೆ ಚಿಕ್ಕ ಚಿಕ್ಕದು ಒಂದು 2 ಪೀಸು. ಕೊತ್ತಂಬರಿ ಎಲ್ಲ ಏನು ಹಾಕ್ಕೊಂಡಿಲ್ಲ. ಸೊ ಕರಿಬೇವು ಕೂಡ ಏನೂ ಹಾಕಿಲ್ಲ. ನಾನು ಒಗ್ಗರಣೆಗೆ ಸಾಸಿವೆ ಕೂಡ ಏನೂ ಹಾಕೋ ಹಾಗಿಲ್ಲ. ಇದಕ್ಕೆ ಚೆನ್ನಾಗಿರುತ್ತೆ ಗ್ರೇವಿ ಇದು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಪನ್ನೀರ್ ಗ್ರೇವಿ. ಧನಿಯಾ ಪುಡಿ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಹಾಕಿದ್ದೀನಿ. ಇದು 1 ಸ್ಪೂನ್ ಹಾಕಿದ್ರೆ ಸಾಕು. ಟೊಮೆಟೊ ಬಾತಿಗೆಲ್ಲ ಒಂದೊಂದೇ ಸ್ಪೂನ್ ಹಾಕೋದು ಖಾರದ ಪುಡಿ, ಚೆನ್ನಾಗಾಗುತ್ತೆ ಖಾರವಾಗಿ. ನಾನು ಒಂದಿನ 2 ಸ್ಪೂನ್ ಹಾಕ್ಬಿಟ್ಟಿದ್ದೆ. ಸೊ ಸಖತ್ತು ಖಾರ ಆಗೋಗಿತ್ತು ಅವತ್ತು. ಆವಾಗಿಂದ ನಾನು ಖಾರದ ಪುಡಿ ಒಂದು ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಹಾಕೋಕ್ಕೆ ಹೋಗೋದಿಲ್ಲ. ಧನಿಯಾ ಪುಡಿ ಒಂದು ಅರ್ಧ ಚಮಚ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರಾಗಿತ್ತು, ಜಾಸ್ತಿನೇ ಬೇಕಾದರೆ ನೀವು ನೀರು ಹಾಕ್ಕೊಬೋದು. ಬಟ್ ಆದರೆ ನಾನು ಜಾಸ್ತಿ ನೀರೇನು ಹಾಕ್ಕೊಡಲ್ಲ, ಮೀಡಿಯಮಾಗಿ ಕ್ರೀಮಿಯಾಗಿ ಇರಲಿ ಅಂತೇಳಿ ಈಗ ಕಲಿಸ್ತಾ ಇದ್ದೀನಿ. ಅಂದರೆ ಇದು ಗಟ್ಟಿ ಆದಮೇಲೆ ಕೂಡ ಒಂದು ಸ್ವಲ್ಪ ಜಾಸ್ತಿ ಪಲ್ಯ ಥರನೇ, ಗ್ರೇವಿ ಥರನೇ ಆಗಿತ್ತಿದು. ನಿಮಗೇನಾದರೂ ಇಲ್ಲ ಈ ರೀತಿ ತೆಳ್ಳಗೆ ಬೇಕು, ನೀರು ಥರನೇ ಸ್ವಲ್ಪ ಸಾಂಬಾರು ಥರನೇ ಇರಬೇಕು ಅಥವಾ ಗ್ರೇವಿ ಆಗಿರಲಿ ಅಂದರೆ ನೀರೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನಾನು ಟೇಸ್ಟ್ ಮಾಡಿ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿದೆ. ಸೊ ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಪನ್ನೀರ್ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಆಯಿತು. ನೋಡಿ ಅಲ್ಲಿ ಕುದೀತಾ ಇರೋದು ಕಾಣ್ತಾ ಇದೆ. ಸೊ ರೆಡಿ ಆಗ್ತಿದೆ ಇದು. ಸೊ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಸೊ ಖಾರ ಸ್ವಲ್ಪ ಕಮ್ಮಿನೇ ಅನ್ನಿಸ್ತು, ಅದಕ್ಕೇ ಒಣಮೆಣ್ಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿರೋದು. ಸೊ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿ ಬಂತು. ಸೊ ಈಗ ಇದು ನಿಶ್ವಿಕಂದು ಹೋಮ್ವರ್ಕ್ ಬ್ಲಾಗ್ ಇದು ನೋಡಿ. ಇದು ಒಂದು ಆ್ಯಕ್ಟಿವಿಟಿ ಬುಕ್ ಕೊಟ್ಟಿದ್ದಾರೆ ಅವಳಿಗೆ. ಸೊ ನಾನು ಗ್ರೇವಿ ಆದ ನಂತರ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅಂಥೇಳಿ ಆಮೇಲೆ ಕೂರಿಸ್ಕೊಂಡೆ. ಸಂಜೆನೇ ಮಾಡಿಸ್ಬೇಕಿತ್ತು ಒಂದು 5-6 ಓ ಕ್ಲಾಕಿಗೆ, ಆದರೆ ಅವಳು ಆಟ ಆಡ್ತಿದ್ಲು ಕೆಳಗಡೆ ಮನೆ ಹುಡುಗರ ಜೊತೆಗೆ. ಸೊ ಅದರಿಂದ ಆಮೇಲೆ ಮಾಡಿಸೋಣ ಅಂಥೇಳಿ. ಸೊ ಅವಳು ಏನೇನು ಯೂಸ್ ಮಾಡ್ತಾಳೆ ಅದಕ್ಕೆಲ್ಲ ಕಲರ್ ಮಾಡಿ ಅನ್ನೋ ಥರ ಫಸ್ಟ್ ಪೇಜ್ ಕೊಟ್ಟಿದ್ದಾರೆ. ಸೊ ಅವರೇ ಡೇಟಾ ಕಳಿಸ್ಬಿಡ್ತಾರೆ ಮ್ಯಾಮು ಯಾವ್ಯಾವುದಕ್ಕೆ ಹೋಮ್ವರ್ಕ್ ಮಾಡಿಸ್ಬೇಕು, ಯಾವ ಪೇಜಿಗೆ ಅಂತ ಹೇಳಿ. ಸೊ ಅದರಿಂದ ಆ ಪೇಜಿಗೆ ನಾವು ಹೋಮ್ವರ್ಕ್ ಮಾಡಿ ಕಳಿಸ್ಬೇಕು. ನಾನು ಬಟ್ ಫಸ್ಟೇ ಅವರು ಡೇಟು ಒಂದೇ ಒಂದು ಪೇಜ್ಗೆ ಹಾಕಿ ಕಳಿಸಿದ್ರು. ಬಟ್ ನಾನು ಒಂದು 2 ಪೇಜಸ್ ಮಾಡಿಸಿ ಕಳಿಸಿದ್ದೆ ಹೋಮ್ವರ್ಕು. ಸೊ ಈ ಟೈಮ್ ಏನಾಗಿದೆ ಅಂದರೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಅಲ್ಲಿ ಬ್ಲ್ಯಾಂಕ್ ಆಗಿರುತ್ತೆ ಸ್ಪೇಸು, ಅಲ್ಲಿಗೆ ನಾವು ಫಿಲಪ್ ಮಾಡಿ ಕಳಿಸ್ಬೇಕು ಬಲೂನ್ಸು. ಸೊ ಇದು ನಾನು ಜೆರಾಕ್ಸ್ ತೊಗೊಂಡೇ ಬಂದಿದ್ದೆ, ರಾಕಿಗೆ ಕಳಿಸಿದ್ದೆ ಜೆರಾಕ್ಸ್ ತೊಗೊಂಬನ್ನಿ ಇದನ್ನು ಇಲ್ಲಿ ಅಂಟಿಸ್ಬೇಕು ಅಂತ ಹೇಳಿ ಆ ಜಾಗದಲ್ಲಿ, ಖಾಲಿ ಇರೋವಂಥ ಜಾಗದಲ್ಲಿ.
ಅವಾಗಿಂದ ನಿಶು ನೋಡಿಬಿಟ್ಟಿದ್ದಾಳೆ. ಹೋಮ್ವರ್ಕ್ ಮಾಡ್ತೀನಿ ನಾನು, ಶಿವಾನಿ ಕೈಗೆ ಕೊಡು, ಶಿವಾನಿ ಕೈಲೇ ಮಾಡಿಸ್ಕೊತೀನಿ ಹೋಮ್ವರ್ಕು ಅಂತ ಇದ್ಲು. ಬೇಡ ಅವಳ ಕೈಲಿ ಏನಕ್ಕೆ, ನಾನೇ ಕಟ್ ಮಾಡ್ತೀನಿರು. ಆಮೇಲೆ ಅವಳು ಕೂಡ ಚಿಕ್ಕ ಹುಡುಗಿನು, ಹೇಗೆ ಮಾಡ್ತಾಳೋ ಕೊಟ್ಟರೆ ಅವಳ ಕೈಗೆ ಅಂತ ಹೇಳಿ, ಇಲ್ಲ ಆಮೇಲೆ ಮಾಡಿಸ್ತೀನಿರು ನಾನೇ ಅಂತ ಹೇಳಿ ಕಟ್ ಮಾಡಿಸ್ತಾಯಿದ್ದೆ ಅವಳ ಕೈಲಿ. ನಾನು ಕಟ್ ಮಾಡ್ತಿದ್ದೆ. ಫೆವಿಕ್ವಿಕ್ ಹಾಕಿ ಫೆವಿಕಾಲ್ ಹಾಕ್ಬಿಟ್ಟು ಅವಳಿಗೆ ಅಂಟಿಸು ಅಂತೇಳಿ ಕೊಡ್ತಿದ್ದೆ. ಸೊ ಹೇಳಿದ್ದೆಲ್ಲ ನೀಟಾಗಿ ಮಾಡ್ತಾಳೆ ನಿಶು. ಅದರಲ್ಲಿ ಏನು ಕಾಣ್ತಿದೆ ಅಂತೇಳಿದ್ರೆ, ಈ ಆ್ಯಕ್ಟಿವಿಟಿಲಿ ಸನ್ನನ್ನು ಅಂಟಿಸ್ಬೇಕು, ಆಮೇಲೆ ಒಂದು ಬಲೂನ್ ಇದೆ, ಆ ಬಲೂನ್ ಅಂಟಿಸ್ಬೇಕು, ಆಮೇಲೆ ಒಂದು ಥ್ರೋಬಾಲ್ ಇದೆ, ಅಲ್ಲಿ ಇಬ್ಬರು ಮಕ್ಕಳು ಥ್ರೋಬಾಲ್ ಆಡ್ತಿದ್ದಾರೆ. ಸೊ ಅದನ್ನು ಕೂಡ ಅಂಟಿಸ್ಬೇಕಾಗತ್ತೆ. ಅದಾದ ನಂತರ ಅಲ್ಲಿ ನಿಮಗೆ ಸೈಕಲ್ದು ವೀಲ್ ಕಾಣಿಸ್ತಿದೆ ನೋಡಿ, ಅದನ್ನು ಕೂಡ ಅಂಟಿಸ್ಬೇಕು. ಸೊ ಇದಿಷ್ಟನ್ನು ಸ್ಟಿಕ್ ಮಾಡಬೇಕಾಗತ್ತೆ ಆ ಪ್ಲೇಸಸಲ್ಲಿ. ಈ ರೀತಿಯಾಗಿ ಸ್ಟಿಕ್ ಮಾಡಬೇಕು ಅದನ್ನು. ಸರ್ ಸ್ಕೂಲಲ್ಲಿ ಏನು ಅಂತೇಳಿದರೆ, ಸುಮ್ಮನೆ ಯಾವ ಪೇಜ್ ಹೋಮ್ವರ್ಕ್ ಮಾಡಬೇಕು ಅಂಥೇಳಿ ಅದನ್ನು ಡೇಟಾಗಿ ಕಳಿಸಿರ್ತಾರೆ. ಬಟ್ ಪೇರೆಂಟ್ಸಿಗೆ ಏನೂ ಹೇಳೋದಿಲ್ಲ, ಹೀಗೆ ಮಾಡಿ ಹಾಗೆ ಮಾಡಿ ಅಂತೆಲ್ಲ. ನಾವೇ ನೋಡಿಕೊಂಡು ಅದನ್ನು ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ಟಿಕ್ ಮಾಡಿದ್ದೀವಿ. ಚೆನ್ನಾಗಿ ಕಾಣ್ತಿದೆ ಬಲೂನು. ಸೊ ನಿಶುಗೆ ಕೊಟ್ಟರೆ ಅಂಟಿಸ್ತಾಳೆ ಅನಿಸುತ್ತೆ, ಅವಳಿಗೆ ಐಡಿಯಾ ಇತ್ತು. ಸೊ ನಾನಿನ್ನು ಉಲ್ಟಾ ಅಂಟಿಸ್ತಾಳೆ ಅಂದ್ಕೊಂಡೆ, ಬಟ್ ಆದರೆ ಇಲ್ಲ, ಅವಳು ಕರೆಕ್ಟಾಗಿ ಅಂಟಿಸಿದ್ಲು. ಫಸ್ಟು ಅವ್ರು ಪಪ್ಪನ ಜೊತೆ ಕುತ್ಕೊಂಡು ಪಪ್ಪನ ಕೈಲಿ ಹೋಮ್ವರ್ಕ್ ಮಾಡಿಸ್ಕೊತೀನಿ ನಾನು ಅಂತ ಹೇಳಿ ಅಂತ ಇದ್ಲು. ಬಟ್ ಆದರೆ ನಾನು ಈ ಕಡೆ ಕೂತ್ಕೊಂಡು ಕಟ್ ಮಾಡ್ತಿದ್ದೆ ಅದನ್ನೆಲ್ಲನೂ. ಸೊ ಅವ್ರು ಪಪ್ಪನ ಕೈ ಕೊಟ್ಟಿದ್ರು ಮಾಡಿಸ್ಕೊತಿದ್ಲು ಹೋಮ್ವರ್ಕು. ಆದರೆ ಅವರು ಊಟದ ಟೈಮ್ ಆಯ್ತಲ್ಲ, ರೊಟ್ಟಿ ಬಿಸಿ ಇತ್ತು ಆರೋಗುತ್ತೆ ಅಂತ ಹೇಳಿ ಅವರ ಮೇಲೆ ಊಟಕ್ಕೆ ಹೋದ್ಮೇಲೆ ಅದನ್ನು ಕಟ್ ಮಾಡ್ತಿದ್ದೆ ನಾನೇ. ಸೊ ನಿಶುದು ಆಲ್ರೆಡಿ ಊಟ ಆಗಿದೆ. ಇವಾಗ ಆಲ್ಮೋಸ್ಟ್ 9:15 ಆಗಿದೆ. ಇವಾಗ 9:15, 9:15 ನಾವು ಊಟ ಮಾಡಿಸ್ಬೇಕಾದ್ರೆ ಅವಳಿಗೆ ಕೆಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಪಾರ್ಕಿಂಗಲ್ಲೇ ಊಟ ಮಾಡಿಸ್ಬಿಡ್ತೀವಿ ನಿಶ್ವಿಕಂಗೆ ಮತ್ತು ಅಭ್ಯಂತಿಗೆ ಇಬ್ರಿಗೂ. ಅಂದರೆ ಮೇಲೊಂದು ಸ್ವಲ್ಪ ತಿನ್ನಿಸಿರ್ತೀನಿ, ಮತ್ತು ಇನ್ನೊಂದು ಸ್ವಲ್ಪ ಕೆಳಗಡೆ ಕರ್ಕೊಂಡೋಗಿ ತಿನ್ನಿಸೋದು. ಈಗೀಗ ಒಂದೊಂದ್ಸಲಿ ಕಾರ್ ಒಳಗಡೆ ಕೂತ್ಕೊಂಡು ತಿನ್ನೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅಂದರೆ ಕಾರ್ ಒಳಗಡೆ ಅಂದರೆ ಒಂದು ಸ್ವಲ್ಪ ಆಟ. ಬಟ್ ಆದರೆ ಎಲ್ಲ ಸ್ಟಿಕ್ ಮಾಡಾದಮೇಲೆ ಗೊತ್ತಾಯಿತು ಫೈನಲ್ ಆಗಿ, ಅಲ್ಲಿ ಚಿನ್ನಿ ಆ್ಯಕ್ಟಿವಿಟಿ ಬುಕ್ ಹಿಂದೆಗಡೆನೇ ಅವರು ಕೊಟ್ಟಿದ್ದಾರೆ ಸ್ಟಿಕ್ ಮಾಡೋದಕ್ಕೆ ಏನೇನು ಸ್ಟಿಕ್ ಮಾಡಬೇಕು. ಆಮೇಲೆ ಎಲ್ಲ ಪ್ರತಿಯೊಂದು ಪೇಜಿಂದ ಆ್ಯಕ್ಟಿವಿಟಿಗೂ ಅವರು ಬುಕ್ಕಲ್ಲೇ ಕೊಟ್ಬಿಟ್ಟಿದ್ದಾರೆ. ಬಲೂನ್ಸ್ ಆಗಿರ್ಬೋದು, ಅಥವಾ ಆ ಸೈಕಲ್ ವೀಲ್ ಆಗಿರ್ಬೋದು, ಪ್ರತಿಯೊಂದೂ ಆ ಸೈಜಿಗೆ ತಕ್ಕಂಗೆ ಅವ್ರು ಹಿಂದೆಗಡೆ ಕೊಟ್ಬಿಟ್ಟಿದ್ದಾರೆ ಸ್ಟಿಕ್ಕರ್ ಸಮೇತ. ಸೊ ಅದನ್ನು ತೆಗೆದು ಸ್ಟಿಕ್ ಮಾಡೋದು ಅಷ್ಟೇ. ಸೊ ಅದನ್ನು ರಾಕೇಶ್ ಅವರು ಬೆಳಗ್ಗೆ ನೋಡಿದರು, ಇಲ್ಲಿ ಬುಕ್ಕಿಂದೇ ಇದೆ ಎಲ್ಲ ಸ್ಟಿಕ್ ಮಾಡೋ ಅಂಥದ್ದು ಅಂತ ಹೇಳಿ. ಆದರೆ ಅವರು ಪ್ರೀ ಕಟ್ಟಿಂಗ್ ಆಗಿದೆ ಅದು. ಸೊ ಕಟ್ ಮಾಡಿ ಅದನ್ನು ಫಸ್ಟೇ ಹಿಂದೆಗಡೆ ಲಾಸ್ಟಲ್ಲಿ ಆ್ಯಕ್ಟಿವಿಟಿ ಬುಕ್ ಲಾಸ್ಟಲ್ಲಿ ಏನೇ ಪೇಸ್ಟ್ ಮಾಡೋದಿದ್ರು ಅಥವಾ ಬೇರೆ ಏನೇ ಇದ್ದರೂ ಎಲ್ಲ ಅವರು ಲಾಸ್ಟ್ 3 ಪೇಜಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಆ ಸೈಜಲ್ಲಿ ಅದನ್ನೆಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ಅದನ್ನು ಹಾಗೆ ಸ್ಟಿಕ್ಕರ್ ರೀತಿ ತೆಗೆದು ಅದನ್ನು ಅಂಟಿಸೋದು ಅಷ್ಟೇ. ಯಾವ್ಯಾವ ಶೇಪಲ್ಲಿ ಕಟ್ಟಿಂಗ್ಸ್ ಇದೆ ನೋಡಿಕೊಂಡು ಆ ಶೇಪಲ್ಲಿ ಅದನ್ನು ಅಂಟಿಸೋದಷ್ಟೇ. ಸೊ ಇದು ಮಕ್ಕಳು ಕೂಡ ಮಾಡ್ಕೊತಾರೆ ಅವರೇ ಕೊಟ್ಟರೆ. ಅಂದರೆ ಪೇರೆಂಟ್ಸ್ ಗೈಡೆನ್ಸ್ ಇರಬೇಕು ಜೊತೆಗೆ, ಏನೇ ಒಂದು ಹೋಮ್ವರ್ಕ್ ಮಾಡಿಸ್ಬೇಕಾದ್ರೂ. ಸೊ ಅದರಿಂದ ನಾನು ಕಟ್ ಮಾಡಿ ಕೊಡ್ತಾಯಿದ್ದೀನಿ ಚಿನ್ನಿಗೆ. ಸೊ ಅವಳಿಗೆ ಸ್ಕೂಲಿಂದ ಒಂದು ಆ್ಯಕ್ಟಿವಿಟಿ ಬಾಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಪೇಂಟಿಂಗ್ದು ಕೊಟ್ಟಿದ್ದಾರೆ, ಆಮೇಲೆ ಕ್ರಯಾನ್ಸ್ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಅವಳಿಗೆ. ಅಂದರೆ ಬಿಗಿನರ್ಸ್ ಮಕ್ಕಳಿಗೆ ಬಿಗಿನಿಂಗಲ್ಲಿ ಕ್ರಯಾನ್ಸ್ ಇಟ್ಕೊಳ್ಳೋದಕ್ಕೆ ತುಂಬ ಸಣ್ಣಗಿರೋ ಕಡ್ಡಿಗಳಂದರೆ ಅವ್ರಿಗೆ ಇಟ್ಕೊಳ್ಳೋಕೆ ಬರ್ತಿರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ದಪ್ಪ ಕ್ರಯಾನ್ಸ್ ಕೊಟ್ಟಿದ್ದಾರೆ. ಅವರು ಕೈಯಲ್ಲಿ ಹಿಡ್ಕೊಬೋದಲ್ವಾ, ಸ್ಟಾರ್ಟಿಂಗ್ ಲರ್ನಿಂಗ್ ಪಾಯಿಂಟಲ್ಲಿ ಹೇಗೆ ಹಿಡ್ಕೊಳ್ಳೋದು ಕ್ರಯಾನ್ಸ್ನ ಅಂಥೇಳಿ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಗೀಚೋದಕ್ಕೆ ಅಂತ ತುಂಬ ಚೆನ್ನಾಗಿರೋ ಅಂಥದ್ದು ಕ್ರಯಾನ್ಸ್ ಇದೆ. ಅಂದರೆ ಅದು ಪೆನ್ಸಿಲಲ್ಲಿ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನಾನು ಅದನ್ನು ಕ್ರಯಾನ್ಸಲ್ಲೇ ಅವಳಿಗೆ ಮಾಡಿಸೋದು, ಅದು ಹಿಡ್ಕೊಳ್ಳೋದಕ್ಕೆ ಗ್ರಿಪ್ಪೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ. ಬೇರೆ ಆ್ಯಕ್ಟಿವಿಟಿ ಇದು ಎಲ್ಲ ಅವಳ ಕೈಲೇ ಮಾಡಿಸ್ತೀನಿ. ಮತ್ತು ಆ ರೋಸಸ್ ಎಲ್ಲ ನೀವು ನೋಡಿದ್ದೀರಾ, ಅದು ಪೇಂಟಿಂಗ್ದೆಲ್ಲ ಹೇಗೆ ಕಲರ್ ಫಿಲ್ ಮಾಡೋದು, ರೋಸಸ್ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ ಕಲರು. ಆದರೆ ನಾನು ಅದನ್ನೇನು ಮಾಡೋಕ್ಕೆ ಹೋಗಿಲ್ಲ, ನಾನು ನೀಟಾಗಿ ಮಾಡಬೇಕು ಅಂಥೇಳಿ ಅವಳ ಕೈಲೇ ಅದನ್ನೆಲ್ಲ ನಾನು ಕಲರ್ ಮಾಡಿಸಿದ್ದೀನಿ. ಯಾಕಂತೇಳಿದ್ರೆ ಅವಳು ಇನ್ನೂ ಕಲಿತಾ ಇದ್ದಾಳೆ.
ಸ್ವಲ್ಪ ಆ ಕಡೆ ಈ ಕಡೆ ಕೂಜು ಆದ್ರೂ ಗಜಬೀಜಿ ಆದ್ರೂ ಸೊ ಅದು ಅವಳಗಳೇ ಅದನ್ನು ಮಾಡಬೇಕು ಡ್ರಾಯಿಂಗು ಅಂತ ಹೇಳಿ 3 ರೋಸಸ್ ಇತ್ತು. ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ, ಅದು ಗೀಚಿರೋ ಥರ ಕಾಣ್ತಿತ್ತಲ್ಲ, ಅದೆಲ್ಲ ನಿಶುನೇ ಮಾಡಿರೋದು, ಅವಳ ಕೈಲೇ ಮಾಡಿಸಿರೋದು. ಸೊ ಈಗ ಹೋಮ್ವರ್ಕ್ ಅಂತ ಬಂದಾಗ ಏನು ಮಾಡ್ತಾರೆ, ನಾನು ನೋಡಿದ ಕಡೆ ಇವಾಗ ನಮ್ಮ ನೇಬರ್ಸಲ್ಲಾಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು, ಅವರೇ ಹೋಮ್ವರ್ಕ್ ಮಾಡಿಬಿಟ್ಟಿರ್ತಾರೆ ಮಕ್ಳಿಗೆ ನೀಟಾಗಿ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ, ಅವ್ರ ಕೈಲೇ ಮಾಡಿಸಿ ಮಕ್ಳ ಕೈಲಿ. ಪೇಂಟಿಂಗ್ ಆಗಿರ್ಬೋದು ಅಥವಾ ಕ್ರಯಾನ್ಸು ಡ್ರಾಯಿಂಗು, ಆಮೇಲೆ ಮ್ಯಾಚ್ ಮಾಡೋದಾಗಿರ್ಬೋದು, ಲೈನ್ ಹಿಡಿಯೋದಾಗಿರ್ಬೋದು, ಅದೆಲ್ಲ ಇಂಪರ್ಫೆಕ್ಟ್ ಆಗಿದ್ರೂ ಪರವಾಗಿಲ್ಲ. ಆಮೇಲೆ ಅವರೇ ಕಲಿತಾ ಪರ್ಫೆಕ್ಟ್ ಆಗ್ತಾರೆ. ಹಾಗಂತ ನಾವು ಡ್ರಾ ಮಾಡಿಬಿಟ್ರೆ ಏನಾಗುತ್ತೆ, ಅವ್ರು ಅದೇ ರೂಢಿ ಮಾಡ್ಕೋತಾರೆ, ಮಮ್ಮನೇ ಮಾಡಬೇಕು ಹೋಮ್ವರ್ಕ್ ಎಲ್ಲ ಅಂತ ಹೇಳಿ. ಸೊ ಅದು ಆಚೆ ಈಚೆ ಹೋದರೂ ಪರವಾಗಿಲ್ಲ, ಕಲರ್ಸು ಮಕ್ಳ ಕೈಲೇ ಮಾಡಿಸಿದ್ರೇ ಒಳ್ಳೆಯದು ಅವ್ರ ಹೋಮ್ವರ್ಕ್ಸ್ ಎಲ್ಲನೂ. ಸೊ ಅದು ಹಾಗೆ ರೂಢಿ ಆಗುತ್ತೆ ಮಕ್ಕಳಿಗೆ ಅಂಥೇಳಿ. ಸೊ ಇವಾಗ ಸದ್ಯ ಇವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಇನ್ನೂ ಅಭ್ಯಂತ ಬಂದಿಲ್ಲ. ಅವನಲ್ಲಿ ಅವ್ರ ತಾತ ಟಿ ವಿ ನೋಡ್ತಾಯಿದ್ರು, ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಮಾತಾಡೋದಕ್ಕೆ ಅವ್ರ ತಾತನ ಜೊತೆಗೆ. ಇಲ್ಲೇನಾದರೂ ಬಂದಿದ್ದಿದ್ರೆ ಅವನು ಇಷ್ಟೊತ್ತಿಗೆ ಏನಾದರೂ ಇಸ್ಕೊತಿದ್ದ, ಇಲ್ಲ ಏನಾದರೂ ಎತ್ಕೊಂಡ್ಬಿಡ್ತಾಯಿದ್ದ. ಅದರಿಂದ ಸದ್ಯ ಇನ್ನೂ ಇದನ್ನು ನೋಡಿಲ್ಲ, ಫೋನು ಸ್ಟ್ಯಾಂಡು ಏನೂ ನೋಡಿಲ್ಲ. ಇಲ್ಲಾಂದರೆ ಬಂದು ಅದನ್ನು ಮುಟ್ತಾಯಿದ್ದ, ಇಲ್ಲ ಎತ್ಕೊಂಡು ಹೋಗ್ಬಿಡ್ತಾಯಿದ್ದ. ಯೂಶ್ವಲಿ ನಾನು ರಂಗೋಲಿ ವ್ಲಾಗ್ಸ್ ಏನಾದರೂ ಹಾಕ್ತಾಯಿರ್ತೀನಿ, ರಂಗೋಲಿ ಹಾಕ್ತಾಯಿರ್ತೀನಿ ಅಂದರೆ ಆವಾಗ ಬಂದು ಅವ್ನು ಎತ್ಕೊಂಡ್ಬಿಡ್ತಾನೆ ಫೋನು ಮತ್ತು ಸೆಲ್ಫಿ ಸ್ಟಿಕ್ಕು ಎಲ್ಲನೂ. ಬೇರೆ ಟೈಮಲ್ಲೆಲ್ಲ ಏನು ಅಷ್ಟೊಂದು ಸಿಗೋಲ್ಲ ಫೋನು ಮತ್ತು ಸ್ಟಿಕ್ ಎಲ್ಲನೂ. ಕೊನೆಗೆ ಇವತ್ತು ನಾನು ರಂಗೋಲಿ ಕೂಡ ಕಲ್ತ್ಕೊಂಡಿದ್ದೀನಿ, ಎಳೆ ರಂಗೋಲಿ ಬಿಡೋದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಕಲ್ತ್ಕೊಂಡಿದ್ದೀನಿ. 7ರಿಂದ 7, 4, 3, 1 ಈ ಥರ ಬರುತ್ತಲ್ಲ ಚುಕ್ಕೆ ಇಡೋ ಅಂಥದ್ದು, ಆ ಥರದ್ದು ನೋಡಿ ಕಲ್ತ್ಕೊಂಡಿದ್ದೀನಿ. ಸೊ ಅದು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಬಟ್ ಇವಾಗ ಅಪ್ಡೇಟ್ ಮಾಡ್ತಾಯಿಲ್ಲ. ಯಾಕಂತೇಳಿದರೆ ಸೊ ಇದೇ ಫುಲ್ ಆಗಿಬಿಟ್ಟಿದೆ ಹೋಮ್ವರ್ಕ್ ವ್ಲಾಗು ಮತ್ತು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದದ್ದು, ರೊಟ್ಟಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದಿದ್ದು. ಸೊ ಅದರಿಂದ ಇವತ್ತು ಫುಲ್ಲು ಬರೀ ಹೋಮ್ವರ್ಕ್ ವ್ಲಾಗ್ಸೇ ಆಯಿತು. ನೋಡಿ ರೀತಿಯಾಗಿ ಕಾಣ್ತಿದೆ ವೀಲ್ಸು ಮತ್ತು ಬಲೂನ್ಸ್ ಎಲ್ಲ. ಮತ್ತು ಕ್ರಯಾನ್ಸ್ ನೋಡಿ, ನಾನು ಹೇಳಿದ್ನಲ್ಲ ಅವಳಿಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಲರ್ನಿಂಗ್ ಪಾಯಿಂಟ್ ಇದು. ಸೊ ಅದರಿಂದ ಈ ಥರ ದಪ್ಪ ಕ್ರಯಾನ್ಸ್ ಕೊಟ್ಟಿದ್ದಾರೆ ಅವಳಿಗೆ ಸ್ಕೂಲಲ್ಲಿ. ಅದು ಹಿಡ್ಕೊಳ್ಳೋದಕ್ಕೆ ಗ್ರಿಪ್ಪಾಗಿ ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡಿ ಹೇಗೆ ಇಟ್ಕೊಂಡು ಮಾಡೋದು. ಸೊ ಒಂದು ಬಲೂನ್ ಇತ್ತಲ್ಲ, ಸೊ ಹಚ್ತಾ ಇದ್ದಾಳೆ, ಅಂದರೆ ಅವಳು ಡಾರ್ಕಾಗಿ ಹಚ್ತಾನೇ ಇಲ್ಲ, ಸ್ವಲ್ಪ ಲೈಟಾಗಿ ಹಿಂಗೆ ಮಾಡ್ತಾಯಿದ್ದಾಳೆ. ಸೊ ಅದಕ್ಕೆ ನಾನೇ ಒಂದು ಸ್ವಲ್ಪ ಕೈ ಹಿಡ್ಕೊಂಡು ಹೀಗೆ ಮಾಡಿಸ್ದೆ ಅದನ್ನು. ಅವಳೇ ಹಚ್ಚಲಿ ಅಂತ ಬಿಟ್ಟೆ, ಬಟ್ ಆದರೆ ಅವಳು ಏನೋ ತಿಂತಾ ಇದ್ದಾಳೆ, ಕೈಯಲ್ಲಿ ರೊಟ್ಟಿನೋ ಏನೋ ತಿನ್ಕೊಂಡು ಎಡಗೈಲಿ ಹೀಗೆ ಹಚ್ತಾ ಇದ್ದಾಳೆ. ಸೊ ತೆಳ್ಳಗೆ ಬರ್ತಾ ಇದೆಯಲ್ಲ ಲೈನ್ಸು ಅಂತೇಳಿ ನಾನು ಇಸ್ಕೊಂಡು ಹಚ್ತಾ ಇದ್ದೀನಿ. ಸೊ ಬಲೂನ್ ಆಗಿರೋದ್ರಿಂದ ರೆಡ್ಡು, ಯೆಲ್ಲೋ, ಗ್ರೀನ್, ಬ್ಲೂ ಯಾವ ಕಲರ್ ಆದರೂ ಹಚ್ಬೋದು. ಆದರೆ ನಾನು ತ್ರಿಬಲ್ ಕಲರ್ ಬರೋ ಥರ ಹಚ್ಚಿದೆ. ರೆಡ್ ಒಂದು ಸ್ವಲ್ಪ, ಯೆಲ್ಲೋ ಒಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಗ್ರೀನ್ ಶೇಡು ಬರೋ ಥರ. ಈ ಕ್ರಯಾನ್ಸ್ನ ಕೊಟ್ಟರೆ ಅಭ್ಯಂತ ಕೂಡ ಕಲ್ತ್ಕೊತಾನೆ, ಗ್ರಿಪ್ಪು ಹೇಗೆ ಹಿಡ್ಕೋಬೇಕು, ಹೇಗೆ ಹಚ್ಚಬೇಕು ಅಂತೆಲ್ಲ ಹೇಳಿ. ಸೊ ಅವ್ನ ಕೈಗೇನೋ ಕೊಟ್ಟಿಲ್ಲ, ನಾನು ಟ್ರೈ ಮಾಡಿಲ್ಲ. ಕೊಟ್ಬಿಟ್ಟು ಒಂದು ಸ್ವಲ್ಪ ಗೀಚಿಸೋದು ಅಥವಾ ಒಂದು ಔಟ್ಲೈನ್ ಹಾಕ್ಕೊಟ್ಟು ಅದನ್ನು ಕಲರ್ ಮಾಡು ಅಂತ ಹೇಳಬೇಕು. ಸೊ ಅವನು ಹೇಗೆ ಮಾಡ್ತಾನೆ ಅಂತ ನೋಡಬೇಕು. ಇನ್ನು ಟ್ರಯಲ್ ಮಾಡಿಲ್ಲ ಅಭ್ಯಂತಿಗೆ ಕೊಟ್ಟು. ನೋಡಿ ರೆಡ್ ಹಾಗೂ ಯೆಲ್ಲೋ ಕಲರ್ ಹಚ್ಚಿ ಮಧ್ಯದಲ್ಲಿ ಗ್ರೀನ್ ಕಲರ್ ಹಚ್ತಾ ಇದ್ದೀನಿ. ಅದು ಪ್ಯಾರೆಟ್ ಗ್ರೀನ್ ಕಲರ್ ಬರ್ತಾಯಿದೆ. ಇದು ನಾರ್ಮಲ್ ಗ್ರೀನ್ ಕಲರೇ, ಆದರೆ ಅದು ಪ್ಯಾರೆಟ್ ಗ್ರೀನ್ ಕಲರ್ ಬರುತ್ತೆ, ಯಾಕಂದರೆ ಯೆಲ್ಲೋ ಕಲರ್ ಮೇಲೆ ಹಚ್ಚೋದಲ್ವ ಅದಕ್ಕೆ. ನೋಡಿ ನಾನು ಹೇಳಿದ್ನಲ್ಲ ರೋಸಸ್ಸು ಅಂತ, ಅದೇನೆ ಚಿನ್ನಿ ಕೈಲಿ ಮಾಡಿಸಿದ್ದು. ಫುಲ್ಲು ಅದನ್ನು ಅವಳೇ ಕ್ರಯಾನ್ಸಲ್ಲಿ ಕಲರ್ ಮಾಡಿದ್ಲು. ಸೊ ಈ ಪೇಜ್ ಬಂದು ಗ್ರ್ಯಾಂಡ್ ಮದರು, ಗ್ರ್ಯಾಂಡ್ ಫಾದರು ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಸರ್ಕಲ್ ಮಾಡಿ ಅಂತ ಹೇಳಿ. ಆ್ಯಸ್ ಯೂಶ್ವಲ್ ಸರ್ಕಲ್ ಮಾಡಲು ನ್ಯೂಸ್ ಪೇಪರು ಮತ್ತು ವಾಕಿಂಗ್ ಸ್ಟಿಕ್ಕು. ಸೊ ವಾಕಿಂಗ್ ಸ್ಟಿಕ್ ಯಾರು ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ, ಬಟ್ ಆದರೆ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಜನ್ರಲಾಗಿ ಏನು ಯೂಸ್ ಮಾಡ್ತಾರೆ ಅದನ್ನು ಸರ್ಕಲ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹೋಮ್ವರ್ಕ್ ಎಲ್ಲ ಮುಗಿತಾ ಬಂತು, 2 ಪೇಜ್ ಅಷ್ಟೇ ಉಳಿದಿದ್ದು, ಆಯ್ತದು. ನೋಡಿ ಸರ್ಕಲ್ ಮಾಡ್ತಿದ್ದಾಳೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಅದಕ್ಕೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದಕ್ಕೆ ನಾನೇ ಹಿಡಿಸ್ಕೊಂಡು ಹೀಗೆ ಮಾಡ್ತಾಯಿದ್ದೀನಿ, ಅವಳ ಕೈಲಿ ಸರ್ಕಲ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಮಾಡು ಅಂದರೆ ಈ ರೀತಿ ಮಾಡಿದ್ಲು, ಆದರೆ ಸ್ವಲ್ಪ ಲೈಟಾಗಿ ಬಂತು ನೋಡಿ ಅವಳು ಸರ್ಕಲ್ ಮಾಡಿದ್ದು. ಸೊ ನಾನು ಹಿಡ್ಕೊಂಡು ಈ ರೀತಿಯಾಗಿ ಸರ್ಕಲ್ ಮಾಡಿಸ್ದೆ.
ಸೊ ಅವಳು ತಿಂತಾ ಇದ್ದಾಳಲ್ಲ, ಸೊ ಆದ್ದರಿಂದ ಲೈಟಾಗಿ ಸರ್ಕಲ್ ಮಾಡ್ತಿದ್ದಾಳೆ. ಸೊ ರೈಟ್ ಹ್ಯಾಂಡಲ್ಲಿ ಮಾಡಿಸಿದ್ರೆ ದೊಡ್ಡದಾಗಿ ಸರ್ಕಲ್ ಮಾಡ್ತಿದ್ಲು ಅಂತ ಅನಿಸುತ್ತೆ, ಅಥವಾ ಅದು ವೈಸ್ ವರ್ಸ ಆಗಿದೆಯೋ ಗೊತ್ತಿಲ್ಲ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಕೊಟ್ಟಿದ್ದು 2 ಪೇಜ್ ಎಲ್ಲ ಮುಗೀತು, ಅದೊಂದು ಪೇಜು ಇದೊಂದು ಪೇಜು. ಸೊ ಬುಕ್ ಹಿಂದೆಗಡೆನೇ ಕೂಡ ಇದೆ, ಏನೇನಿದೆ ಅದನ್ನೆಲ್ಲ ಅಂಟಿಸೋ ಅಂಥದ್ದು. ಸೊ ಇದೇ ಅವಳ ಆ್ಯಕ್ಟಿವಿಟಿ ಬುಕ್ಕು. 4 ಕಲರ್ಸ್ ಕೊಟ್ಟಿದ್ದಾರೆ, ಲರ್ನಿಂಗ್ ಸ್ಟೇಜ್ ಅಂತ ಹೇಳಿ. ಸೊ ಹೋಮ್ವರ್ಕ್ ಮುಗಿದ ತಕ್ಷಣ ಬುಕ್ನ ಬ್ಯಾಗಿಗೆ ಹಾಕ್ಬಿಡ್ತೀನಿ. ಧನ್ಯವಾದಗಳು.